ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಬಿಂಗಾನಹಳ್ಳಿ ಗ್ರಾಮದ ಟೊಮೊಟೊ ತೋಟದ ಮೇಲೆ ದಾಳಿಯನ್ನ ನಡೆಸಿದ್ದು ತೊಗರಿ ಗಿಡಗಳ ಮಧ್ಯೆ ಬೆಳೆಸಿದ್ದ ಮಾದಕ ವಸ್ತು ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡಿದ್ದಾರೆ. 44.12 ಕೆಜಿ ತೂಕದ 34 ಗಿಡಗಳ ಒಟ್ಟು ಬೆಲೆ 17.64 ಲಕ್ಷಕ್ಕೂ ಅಧಿಕ ಅಂತ ಅಂದಾಜನ್ನ ಮಾಡಲಾಗ್ತಾ ಇದೆ. ಗ್ರಾಮದ ಶ್ರೀನಿವಾಸ ಅನ್ನುವರು ಟೊಮೊಟೊ ಗಿಡಗಳ ನಡುವೆ ಬೆಳೆಸಿದ್ದಂತಹ ತೊಗರಿ ಸಾಲುಗಳ ನಡುವೆ ಅಲ್ಲಲ್ಲಿ ಗಾಂಜಾ ಗಿಡಗಳನ್ನ ಬೆಳೆಸಿದ್ರು. ಡಿವೈಎಸ್ಪಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಚನ್ನಕೇಶವ ಅನ್ನುವರಿಗೆ ದೊರೆತಂತಹ ಖಚಿತ ಮಾಹಿತಿ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ರಾಜಾ ಇಮಾಮ್ ಖಾಸಿಂ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಮುರಳೀಧರ್, ಇನ್ಸ್ಪೆಕ್ಟರ್ ಶಿವರಾಜ್ ನೇತೃತ್ವದಲ್ಲಿ ಪೊಲೀಸ್ ತಂಡ ದಾಳಿಯನ್ನ ನಡೆಸಿದೆ. ಆರೋಪಿ ಶ್ರೀನಿವಾಸ್ಗೆ ಗಾಂಜಾ ಗಿಡಗಳನ್ನ ಬೆಳೆಸೋದಕ್ಕೆ ಯಾವುದೇ ಪರವಾನಗಿಯನ್ನ ಪಡೆದಿರಲಿಲ್ಲ. ಪೊಲೀಸ್ ಸಿಬ್ಬಂದಿ ಚನ್ನಕೇಶವ, ವೀರಭದ್ರ, ಮಂಜುನಾಥ ರೆಡ್ಡಿ, ಚಂದ್ರಪ್ಪ, ಅರುಣ್, ಬಸವರಾಜು, ತೆನಗಿ, ಶರಣಬಸವ, ಶಸ್ತ್ರ ಮೀಸಲು ಪಡೆಯ ಶ್ರೀನಿವಾಸ, ಮಣಿಕುಮಾರ್, ಹರಿಪ್ರಸಾದ್, ರವಣಪ್ಪ ದಾಳಿಯ ತಂಡದಲ್ಲಿ ಇದ್ರು. ಇನ್ನು ಈ ಪ್ರಕರಣ ಸಂಬಂಧ ಆರೋಪಿಯನ್ನ ಬಂಧಿಸಲಾಗಿದ್ದು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಇದೆಷ್ಟೇ ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.